ಶಾಪದ ಮರದ ರಹಸ್ಯ ಒಂದು ದೆವ್ವದ ಕಥೆ ಭಾಗ 1 ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಹಳೆಯ ವಟಮರವಿತ್ತು. ಜನರು ಅದನ್ನು ಶಾಪದ ಮರ ಎಂದು ಕರೆಯುತ್ತಿದ್ದರು. ಸಂಜೆ ನಂತರ ಯಾರೂ ಅದರ ಹತ್ತಿರ ಹೋಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ದೆವ್ವ ವಾಸಿಸುತ್ತಿದೆ ಎಂದು ನಂಬುತ್ತಿದ್ದರು. ಒಮ್ಮೆ ನಗರದಿಂದ ಬಂದ ಪತ್ರಕರ್ತ ಮಹೇಶ್ ಈ ಕಥೆ ನಿಜವೇ ಅಥವಾ ಜನರ ಮೂಢನಂಬಿಕೆ ಎನ್ನುವುದನ್ನು ಹುಡುಕಲು ಹಳ್ಳಿಗೆ ಬಂದು ತಂಗಿದ. ಹಳ್ಳಿಯ ಹಿರಿಯರು ಎಚ್ಚರಿಸಿದರು, ಮಗ, ಆ ಮರದ ಕೆಳಗೆ ಯಾರೂ ರಾತ್ರಿ ನಿಲ್ಲೋದಿಲ್ಲ. ಅಲ್ಲಿ ಹೋದವರು ಹಿಂದಿರುಗಿ ಬಂದಿಲ್ಲ. ಮಹೇಶ್ ನಕ್ಕು, ನನಗೆ ಭಯವೇ ಇಲ್ಲ, ನಾನೇ ನೋಡುತ್ತೇನೆ ಎಂದು ಕ್ಯಾಮೆರಾ ಮತ್ತು ಟಾರ್ಚ್ ತೆಗೆದುಕೊಂಡು ರಾತ್ರಿ ಹತ್ತಿರ ಹೋದ. ಗಾಳಿ ಬಿರುಗಾಳಿ ತರಹ ಬೀಸುತ್ತಿತ್ತು. ಮರದ ಎಲೆಗಳು ನಡುಗುತ್ತಿದ್ದು ಅದರ ಕಣ್ಮರೆ ಅಡಿಯಿಂದ ವಿಚಿತ್ರ ಗುನುಗುನೆ ಶಬ್ದ ಕೇಳಿಸಿತು. ಮಹೇಶ್ ಕ್ಯಾಮೆರಾ ಆನ್ ಮಾಡಿದ. ಅಕಸ್ಮಾತ್ ಕ್ಯಾಮೆರಾದ ಸ್ಕ್ರೀನ್ನಲ್ಲಿ ಒಬ್ಬ ಮಹಿಳೆ ಬಿಳಿ ಉಡುಪಿನಲ್ಲಿ ಮರದ ಕೆಳಗೆ ನಿಂತು ಅಳುತ್ತಿದ್ದಳು. ಯಾರು ನೀನು ಎಂದು ಕೇಳಿದಾಗ ಆಕೆಯ ಮುಖ ನಿಧಾನವಾಗಿ ತಿರುಗಿತು. ಕಣ್ಣುಗಳು ರಕ್ತದಂತೆ ಕೆಂಪು, ಬಾಯಿ ಕಿವಿವರೆಗೂ ಹರಿದು ಕೂದಲು ಗಾಳಿಯಲ್ಲಿ ಹಾರುತ್ತಿತ್ತು. ಆಕೆ ಕಿರುಚಿದಳು, ನನ್ನ ಕಂಠದ ಹಾರವನ್ನು ಕದ್ದವರು ಶಾಂತವಾಗಿ ಇರಲು ಸಾಧ್ಯವಿಲ್ಲ. ಮಹೇಶ್ ಹೆದರಿ ಓಡಲು ಯತ್ನಿಸಿದ, ಆದರೆ ಅವನ ಕಾಲುಗಳು ಚಲಿಸಲಿಲ್ಲ. ಮರದ ಬೇರುಗಳು ಜೀವಂತವಾಗಿದಂತೆ ಅವನ ಪಾದಗಳನ್ನು ಸುತ್ತಿಕೊಂಡುವು. ಆಕೆ ನಿಧಾನವಾಗಿ ಹತ್ತಿರ ಬಂದು ಅವನ ಕಿವಿಯಲ್ಲಿ ಮೆಲ್ಲಗೆ ಹೇಳಿದಳು, ಈಗ ನೀನೇ ನನ್ನೊಂದಿಗೆ ಉಳಿಯಬೇಕು. ಬೆಳಿಗ್ಗೆ ಹಳ್ಳಿಯವರು ನೋಡಿದಾಗ ಆ ವಟಮರದ ಕೆಳಗೆ ಮಹೇಶ್ನ ಕ್ಯಾಮೆರಾ ಬಿದ್ದಿತ್ತು. ಅದರ ಒಳಗಿನ ಕೊನೆಯ ದೃಶ್ಯದಲ್ಲಿ ಆ ಮಹಿಳೆಯ ಮುಖ ಮಾತ್ರ ಕಾಣಿಸುತ್ತಿತ್ತು. ಅದರ ನಂತರ ಕತ್ತಲೆ. ಆ ದಿನದ ನಂತರ ಆ ವಟಮರದ ಕೆಳಗೆ ಹೋದ ಯಾರಿಗೂ ಶಾಂತನಿದ್ರೆ ಸಿಕ್ಕಿಲ್ಲ ಎಂದರು. ಇನ್ನೂ ಮುಗಿದಿಲ್ಲ. ಭಾಗ 2 ಬೇಕಾದಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.